ನಮಸ್ತೆ, ವೆಲ್ಕಮ್ ಟು ಮೈ ಶೋ ಆ್ಯಂಡ್ ದಿಸ್ ಇಸ್ MC ವಿಜಯ್ ಕೌಸಲ್ಯ. ಸ್ನೇಹಿತರೆ, ಇವತ್ತು TV ಹಾಗೆ ನಾವು ಮೊಬೈಲ್, ಸೋಷಿಯಲ್ ಮೀಡಿಯಾ ಈ ಥರದ್ರಲ್ಲೇ ಬಹಳಷ್ಟು ಸಮಯವನ್ನು ಕಳೀತಾ ಇದ್ದೀವಿ. ಆದರೆ ಅವತ್ತೊಂದು ಕಾಲ ಇತ್ತು, ಈ ಆಟ ಕಂಡ್ರೆ ಜನ ಮುಗಿಬಿದ್ದು ಓಡ್ತಾ ಇದ್ರು. ಮತ್ತು ಈ ಒಂದು ಆಟವನ್ನು ಯಾವ ರೀತಿ ಆಡಿಸ್ತಾರೆ ಅಂತ ಬಹಳಷ್ಟು ತಲೆ ಕೆಡಿಸ್ಕೊತಾ ಇದ್ರು. ಇನ್ನು ಇದನ್ನು ನೋಡಬೇಕಂದ್ರೆ ರಾತ್ರಿ ಎಲ್ಲ ಕುತ್ಕೊಂಡು ಎಷ್ಟು ಸಮಯ ಕಳೆದ್ರೂ ಕೂಡ ಇದ್ರ ಮುಂದೆ ಗೊತ್ತಾಗ್ತಾನೆ ಇರಲಿಲ್ಲ. ಅಷ್ಟು ಅದ್ಭುತವಾದಂಥ ಆಟ ಇದಾಗ್ತಿತ್ತು. ಹಾಗಾದರೆ ಈ ಆಟ ಯಾವುದು ಮತ್ತು ಈ ಆಟ ಏನು ಅಂತ ನೀವು ಎಲ್ಲರೂ ತಿಳ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದೀರಾ? ಹೌದು, ಇದೇ ಒಂದು ಗೊಂಬೆ ಆಟ ಅಥವಾ ತೊಗಲು ಗೊಂಬೆ ಆಟ ಅಂತ ಏನು ಹೇಳ್ತೀವಿ ಅದು. ಆದರೆ ಇವತ್ತು ಈ ತೊಗಲು ಗೊಂಬೆ ಆಟ ಒಂದು ಅಳಿವಿನಂಚಿನಲ್ಲಿದೆ. ಆದರೆ ಈ ಒಂದು ಆಟ ಇನ್ನೂ ಮುಂದಿನ ಜನಕ್ಕೆ, ಮುಂದಿನ ಪೀಳಿಗೆಗೂ ಕೂಡ ತಿಳಿಸ್ಬೇಕು ಅಂತ ಹೇಳಿ ಬಹಳಷ್ಟು ಕಷ್ಟಪಟ್ಟು ಈ ಒಂದು ತೊಗಲು ಗೊಂಬೆ ಆಟವನ್ನು ಇನ್ನೂ ಕೂಡ ಜನರಿಗೆ ಪರಿಚಯಿಸಬೇಕು ಅನ್ನುವಂಥ ಹಠವನ್ನು ತೊಟ್ಟು ಮೈಸೂರಿನಲ್ಲಿ ಈ ತೊಗಲು ಗೊಂಬೆ ಆಟಕ್ಕಾಗಿ ಒಂದು ರಂಗಮಂದಿರವನ್ನೇ ಕಟ್ಟಿರುವಂಥದ್ದು. ಹಾಗಾದರೆ ಈ ಒಂದು ಆಟದ ಬಗ್ಗೆ ನಮಗೆ ಪರಿಚಯವನ್ನು ಮಾಡಿಕೊಡೋದಕ್ಕೆ ಹಾಗೆ ಇದರ ಒಂದು ಮುಖ್ಯಸ್ಥರು ಆದಂಥ ಶ್ರೀಯುತ ಶ್ರೀಕಾಂತ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನು ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ಸೊ ಭಾಳಷ್ಟು ಖುಷಿ ಆಯಿತು ಇಂಥ ಒಂದು ರಂಗಮಂದಿರವನ್ನು ನೋಡಿ. ಇವತ್ತು ಇದನ್ನು ಜನರಿಗೆ ಪರಿಚಯಿಸಬೇಕು, ಇನ್ನೂ ಇದನ್ನು ಜನರ ಮುಂದೆ ಹಸಿಯಾಗಿ ಇಡಬೇಕು ಅನ್ನುವಂಥ ಉದ್ದೇಶದಿಂದ ಶ್ರೀಕಾಂತ್ ಸರ್ ಇದು ರಂಗಮಂದಿರವನ್ನು ಕಟ್ಟಿದ್ದಾರೆ. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹಾಗೆ ಸರ್, ಇದ್ರ ಬಗ್ಗೆ ಬಹುಶಃ ನನ್ನನ್ನು ಕೇಳಿದ್ರು ನನಗೂ ಇದ್ರ ಬಗ್ಗೆ ಭಾಳಷ್ಟು ವಿಚಾರಗಳು ಗೊತ್ತಿಲ್ಲದೆ ಇರೋದಿರುತ್ತೆ. ಹಾಗಾಗಿ ನಾನು ಮತ್ತು ನಮ್ಮ ವೀಕ್ಷಕರು ಎಲ್ಲರೂ ಕೂಡ ತಿಳ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದೀವಿ. ಯಾವ ರೀತಿ ಇದು ಗೊಂಬೆ ಆಟ ಸರ್? ಇದು ಸೂತ್ರದ ಗೊಂಬೆ ಆಟ ಅಂಥೇಳಿ. ನನ್ನ ಹೆಸರು ರಂಗೋಲಿ ಶ್ರೀಕಾಂತ. ನಾನು ಸಣ್ಣ ರಂಗೋಲಿ ಕಲಾವಿದ ಮೊದಲನೇದಾಗಿ. ನಾವು ಮೂಲತಃ ಶ್ರೀರಂಗಪಟ್ಟಣದವನು. ಇದು ಸೂತ್ರದ ಗೊಂಬೆ ಆಟ ನಮ್ಮ ತಾಯಿಯವರ ಮುತ್ತಾತ ಆಡಿಸ್ತಾ ಇದ್ದರು. ಇದು ಮರದಲ್ಲಿ ಗೊಂಬೆಗಳನ್ನು ಮಾಡಿರ್ತೀವಿ. ಮತ್ತು ಗೊಂಬೆ ಕೊಡಿ ಅಂದರೆ ಮರದಲ್ಲಿ ಗೊಂಬೆಗಳನ್ನು ಮಾಡಿರ್ತೀವಿ. ಆ ಗೊಂಬೆಗಳನ್ನು ಅದಕ್ಕೆ ಬಟ್ಟೆಯನ್ನು ಹಾಕಿ ಅಲಂಕಾರ ಮಾಡಿರ್ತೀವಿ. ಸೂತ್ರ ಅಂತಂದರೆ ದಾರ, ಇದು ಸಲಾಕೆ, ಸೂತ್ರ ಸಲಾಕೆ ಗೊಂಬೆ ಆಟ. ಇದು ಯುನೀಕ್ ಕರ್ನಾಟಕ ಸ್ಟೈಲ್. ಇದು ಸೂತ್ರ ಸಲಾಕೆ ಎರಡೂ ಇರುತ್ತೆ. ಹಾಕಿ ಈ ಸಲಾಕೆ ಮುಖಾಂತರ ಗೊಂಬೆಯನ್ನು ಆಡಿಸೋದು. ಈ ಸೂತ್ರದ ಮುಖಾಂತರ, ದಾರದ ಮುಖಾಂತರ ಗೊಂಬೆಯನ್ನು ಹಿಡ್ಕೊಳ್ಳೋದು ತಲೆಯಲ್ಲಿ ಬಾಗಿಲು ಹಾಕಿ. ಸೊ ಇದು ಗೊಂಬೆ ಆಟ, ಸೂತ್ರದ ಗೊಂಬೆ, ಸೂತ್ರ ಸಲಾಕೆ ಅಂತ ಕೇಳ್ತೀವಿ. ಸೂತ್ರದ ಗೊಂಬೆ ಮ್ಯಾರೋನೈಟ್ಸ್ನಲ್ಲಿ, ಮ್ಯಾರೋನೈಟ್ಸ್ ಅಂದರೆ ಬರೀ ಸೂತ್ರ ದಾರದಲ್ಲಿ ಹಾಕ್ತಕ್ಕಂಥ ಗೊಂಬೆ. ಇದು ದಾರ ಮತ್ತು ರಾಡು ಎರಡೂ ಇರುತ್ತೆ ಇದಕ್ಕೆ. ಇದೆಲ್ಲ ವುಡ್ಡಿಂದ ಮಾಡಿರೋದಾ? ಎಲ್ಲ ವುಡ್. ಓಕೆ. ಸೊ ಈ ಗೊಂಬೆಗಳನ್ನೆಲ್ಲ ಯಾವ ರೀತಿ ತಯಾರಿ ಮಾಡೋದು ಸರ್? ಇದಕ್ಕೆ ಅಂತಾನೆ ಯಾರೋ ಒಬ್ರಿಗೆ ನೀವು ಆರ್ಡರ್ ಕೊಟ್ಟು ಮಾಡೋದಾ ಅಥವಾ ನಾವೇ ಮಾಡ್ಕೊಳ್ಳೋದು? ನೀವೇ ಮಾಡ್ಕೊಳ್ಳುವಂಥದ್ದು. ಓಕೆ. ಇದು ನಮ್ಮ ತಾಯಿಯವರ ಮುತ್ತಾತ ನರಸಿಂಗರಾಯರು ಅಂತಿದ್ರು. ಅವರು ಪ್ರಾರಂಭ ಮಾಡಿದ್ದು ನಮ್ಮ ವಂಶದಲ್ಲಿ. ಅವರಾದ ಮೇಲೆ ನಮ್ಮ ತಾಯಿಯವರ ಸೋದರ ಮಾವ ಇದನ್ನು ಮುಂದುವರ್ಸ್ಕೊಂಡ್ಬಂದರು. ಅವರು ಸರಿಸುಮಾರು ಕಾಲವಾದ ನಂತರ 40 ವರ್ಷ ಗೊಂಬೆಗಳು ಪೆಟ್ಟಿಗೆಯಲ್ಲೇ ಇತ್ತು ಈ ಗೊಂಬೆಗಳನ್ನು. ಅದಾದಮೇಲೆ ನಮ್ಮ ಗುರುಗಳಾದಂಥ M.R. ರಂಗನಾಥರಾವ್ ಅವರು, ಅವರೇ ನಮ್ಮ ತಾಯಿಯವರ ಸೋದರ ಮಾವ, ಅವರು ಇದನ್ನು ತಿರ್ಗಾ ತೆಗೆದು ರಿವೈವ್ ಮಾಡಿ ಈ ಗೊಂಬೆ ಆಟನ ನಮ್ಮಲ್ಲಿ ಇವತ್ತಿಗೂ 200 ವರ್ಷದ ಗೊಂಬೆ ಇದೆ ನಮ್ಮಲ್ಲಿ. ಅದು ಅಗಲಕೋಟೆ ಅಂಥೇಳಿ ರಾಮನಗರ ತಾಲೂಕಿನಲ್ಲಿ ಆ ಗೊಂಬೆಗಳು ಇವತ್ತಿಗೂ ಇದೆ. ಸೊ ಆ ಗೊಂಬೆಗಳನ್ನು ನಾವು ಆಡಿಸ್ತೀವಿ, ಆ ಗೊಂಬೆಗಳನ್ನು ಕೂಡ ಆಡಿಸ್ತೀವಿ. ಅದೇ ರೀತಿ ನಮ್ಮ ತಾತ ಅವರು ಗೊಂಬೆ ಮಾಡೋದನ್ನು ಅವರೇ ಕಲಿತು ನಮಗೂ ಹೇಳಿಕೊಟ್ಟಿದ್ದಾರೆ ಈ ಗೊಂಬೆ ಮಾಡೋದು ಯಾವ ಥರ ಅಂತ. ಈ ಗೊಂಬೆಗಳೆಲ್ಲ ನಾವೇ ಮಾಡಿಕೊಳ್ಳೋದು ಸಂಪೂರ್ಣ. ಸೂಪರ್. ಎಷ್ಟು ಸಮಯ ಬೇಕಾಗುತ್ತೆ ಸರ್ ಒಂದು ಗೊಂಬೆಯನ್ನು ತಯಾರಿ ಮಾಡಿ? ಒಂದು ಗೊಂಬೆ ಅಂತ ನಾವು ಸಮಯ ತೊಗೊಳಕ್ಕಾಗಲ್ಲ. ನಾವು ಒಂದು ಕತೆಗೆ, ಒಂದು ಪ್ರಸಂಗಕ್ಕೆ ಎಷ್ಟು ಗೊಂಬೆ ಬೇಕು ಅನ್ನೋದು ಒಂದು ತೀರ್ಮಾನ ಮಾಡ್ತೀವಿ. ಇದು ಗೊಂಬೆ ಆಟದಲ್ಲಿ ನಾವು ಈ ವಿಶೇಷವಾಗಿ ರಾಮನ ಕತೆ, ಕೃಷ್ಣನ ಕತೆಗೋಸ್ಕರ ಇದನ್ನು ಪಾರಿಜಾತ ಶೈಲಿಯ ಗೊಂಬೆ ಆಟಗಳು ಅಂತ ಕರಿತೀವಿ. ನಮ್ಮಲ್ಲಿ ಕರ್ನಾಟಕದಲ್ಲಿ ಈಚುನೂರು ಶೈಲಿ ಅಂತ ಇದೆ, ಪಾರಿಜಾತ ಶೈಲಿ ಅಂತ ಇದೆ, ದೊಡ್ಡಾಟ ಶೈಲಿ ಅಂತ ಇದೆ, ಬಯಲಾಟ ಶೈಲಿ ಅಂತ, ಈ ರೀತಿ ಬೇರೆ ಬೇರೆ ದೊಡ್ಡಾಟ ಬಯಲಾಟದಿಂದ ಬಂದಂಥದ್ದೇ ಗೊಂಬೆ ಆಟಗಳು. ಅದರೊಳಗೆ ನಮ್ಮ ಭಾರತದಲ್ಲಿ 4 ಪ್ರಕಾರವಾದಂಥ ಗೊಂಬೆ ಆಟಗಳಿದೆ. ಒಂದು ಸೂತ್ರದ ಗೊಂಬೆ ಆಟ, ಇನ್ನೊಂದು ರಾಡ್ ಪಪೆಟ್ಸ್ ಅಂತ ಕರಿತೀವಿ, ಅಂದರೆ ಸರಳ ಗೊಂಬೆ ಆಟ ಅಂತ. ಅದು ಈಶಾನ್ಯ ಭಾರತದಲ್ಲಿ ಆ ಗೊಂಬೆ ಆಟ ಆಡಿಸ್ತಾರೆ. ಈಗ ನಾವು ಹೀಗೆ ಸ್ಟೇಜ್ ಮಾಡಿಕೊಂಡು ನಾವು ಹಿಂದ್ಗಡೆ ಮರೆ ಮಾಡಿರುತ್ತೆ. ಇವಾಗ ನಿಮಗೆ ಓಪನ್ ಆಗಿ ತೋರಿಸ್ತಾ ಇದ್ದೀವಿ. ಇಬ್ಬರು ಗೊಂಬೆ ತಗೊಳ್ಳಿ. ಈಗ ನಾವು ಓಪನ್ ಆಗಿ ತೋರಿಸ್ತಾ ಇದ್ದೀವಿ. ಪ್ರದರ್ಶನ ಮಾಡಬೇಕಾದ್ರೆ ಎಲ್ಲ ಕ್ಲೋಸ್ಡ್ ಆಗಿಬಿಟ್ಟಿರುತ್ತೆ. ಬರೀ ಗೊಂಬೆಗಳು ಮಾತ್ರ ನಿಮಗೆ ಕಾಣಿಸ್ತದೆ. ಆರ್ಟಿಸ್ಟ್ ಕಾಣಲ್ಲ, ಬರೀ ಗೊಂಬೆಗಳು ಮಾತ್ರ ಕಾಣ್ತಾ ಇರುತ್ತೆ. ಇಲ್ಲಿ
ತಲೆಯಲ್ಲಿ ಗೊಂಬೆಗಳನ್ನು ಹಾಕಿಕೊಂಡು ನಾವು ಕೈಯನ್ನು ಆಡಿಸೋದಕ್ಕೆ ಗೊಂಬೆಗಳು. ಈ ಗೊಂಬೆಗಳಿಗೆ ವಿಶೇಷವಾಗಿ ಕಾಲಿರೋದಿಲ್ಲ, ಇರಲ್ಲ. ಓಕೆ, ಇದು ಜಸ್ಟ್ ನೀವು ಫ್ಲೋ ಕೊಟ್ಟಿದ್ದೀರಾ ಬಟ್ಟೆಯಲ್ಲಿ ಇರುತ್ತೆ, ಕಾಲಿರೋದಿಲ್ಲ. ಬೇಕಾದ ಗೊಂಬೆಗಳಿಗೆ ಮಾತ್ರ ಕಾಲು ಹಾಕ್ಕೊಳ್ಳೋದು, ಈ ಗೊಂಬೆಗಳ ಕಾಲಿರೋದಿಲ್ಲ. ಹಾಗಾಗಿ ಈ ಗೊಂಬೆಗಳನ್ನು ಆಡಿಸ್ತೀವಿ. ಇದು ಸುಮಾರು 3 ಅಡಿ ಇದೆ ಗೊಂಬೆಗಳಿವು. ನಾವು ಅಲ್ಲಿ ತನಕ ನಮ್ಮದು ಮುಚ್ಚಿರುತ್ತೆ, ಇಲ್ಲಿ ತನಕ ನಾವು ಬಟ್ಟೆ ಹಾಕಿಬಿಟ್ಟಿರ್ತೀವಿ, ಸ್ಕ್ರೀನ್ಸ್ ಎಲ್ಲ ಹಾಕಿ ಮುಚ್ಚಿಬಿಟ್ಟಿರ್ತೀವಿ. ಇದು ನಿಮ್ಗೆ ಹೇಗಿರುತ್ತೆ ಗೊಂಬೆ ಆಟ ಅಂತ ತೋರಿಸ್ಕೊಡೋಕ್ಕೋಸ್ಕರ ನಾವು ಡೆಮೋಗೋಸ್ಕರ ಈ ಥರ ಇರುತ್ತೆ. ಇದು ನಾನು ಹೇಳ್ತಾ ಇದ್ದೆ, ಭಾರತದಲ್ಲಿ 4 ಪ್ರಕಾರವಾದಂಥ ಗೊಂಬೆ ಆಟಗಳಿದೆ. 4 ಪ್ರಕಾರಗಳು ಅಂದರೆ 4 ತರಹ ಅಂತ. ಒಂದು ಶಾಡೋ ಪಪೆಟ್ಸ್ ಅಂತ ನಾವು ಕರಿತೀವಿ, ಅದನ್ನು ತೊಗಲು ಗೊಂಬೆ ಆಟ ಅಂತ ನಮ್ಮ ಕರ್ನಾಟಕದಲ್ಲಿ ಕರಿತೀವಿ. ತಮಿಳುನಾಡಿನಲ್ಲಿ ಬೊಮ್ಮಲಾಟ ಅಂತ ಕರಿತೀವಿ, ಕರ್ನಾಟಕದಲ್ಲಿ ಗೊಂಬೆ ಆಟ ಅಂತ ಕರಿತೀವಿ, ಬೊಂಬೆ ಆಟ ಅಂತ ಕರಿತೀವಿ. ಆಂಧ್ರದಲ್ಲೂ ಬೊಮ್ಮಲಾಟ ಅಂತ ಕರಿತೀವಿ, ಕೇರಳದಲ್ಲಿ ಪಾವ್ ಕುತ್ತು ಅಂತ ಕರೀತಾರೆ, ರಾಜಸ್ಥಾನದಲ್ಲಿ ಕಠ್ಪುತ್ಲಿ ಅಂತ ಕರೀತಾರೆ, ಈಶಾನ್ಯ ಭಾರತದಲ್ಲಿ ಪುತುಲ್ ನಾಚ್ ಅಂತ ಕರೀತಾರೆ. ಹೀಗೆ ನಾನಾ ವಿಧವಾಗಿರ್ತಕ್ಕಂಥ ಗೊಂಬೆ ಆಟಗಳಲ್ಲಿ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ, ಈಗ ರಾಜ್ಯಗಳಾಗಿದೆ, ಆವಾಗ ಪ್ರಾಂತ್ಯದ ಭಾಷಾ ಅನುಗುಣವಾಗಿ ಗೊಂಬೆ ಆಟಗಳು, ಆಯಾ ಪ್ರಾಂತ್ಯದ ಅನುಗುಣವಾಗಿ ಗೊಂಬೆ ಆಟಗಳಿತ್ತು. ಈಗ ನಾವು ಸ್ವತಂತ್ರ ನಂತರ ನಮ್ಮ ಭಾರತವನ್ನು ರಾಜ್ಯವಾಗಿ ಮಾಡಿರ್ತೀವಿ, ರಾಜ್ಯವನ್ನು ಸರ್ವ್ ಆಗೋ ಕೆಲವು ಕಡೆ ಗೊಂಬೆ ಆಟಗಳು ಇದೆ. ಆದರೆ ತುಂಬ ನಶಿಸಿ ಹೋಗ್ತಾ ಇದೆ ಈ ಕಲೆಗಳೆಲ್ಲ. ಸುಮಾರು ಮೈಸೂರಿನಲ್ಲಿ ನನಗೆ ಗೊತ್ತಿದ್ದಂಗೆ 80 ವರ್ಷದ ಕೆಳಗಡೆಯಿಂದನೂ ಯಾವುದು ಥಿಯೇಟ್ರ್ಗಳಿಲ್ಲ ನಮಗೆ ಗೊತ್ತಿರೋ ಹಾಗೆ. ಜೊತೆಗೆ ಗೊಂಬೆ ಆಟದ ಕಲಾವಿದರು ಮೈಸೂರು ಪಪೆಟಿಯರ್ಸ್ ಅಂತ ಬೆಂಗಳೂರಿನಲ್ಲಿ ಇದ್ದರು. ಎಸ್ ಮೂರ್ತಿ ಅಂತ ಹೇಳಿದ್ರು, ಅವರು ದೂರದರ್ಶನಲ್ಲಿ ಗಿಲಿ ಗೊಂಬೆ ಆಟ ಅಂಥೇಳಿ ಕಾಂಟೆಂಪ್ರರಿ ಗೊಂಬೆ ಆಟಗಳನ್ನು ಆಡಿಸ್ತಾ ಇದ್ರು. ಈ ಥರ ಟ್ರೆಡಿಷ್ನಲ್ ಪಪೆಟ್ರಿ ಮಾಡೋರು ಮೈಸೂರು ಪ್ರಾಂತ್ಯದಲ್ಲಿ ಇರಲಿಲ್ಲ. ಈಗ ಒಂದು ಹಲರೆ ಅಂತ ಅಲ್ಲಿ ಒಂದು ಗ್ರಾಮ ಇದೆ, ಅಲ್ಲಿ ಕೂಡ ಒಂದು ಇದೇ ರೀತಿಯಾದ ಗೊಂಬೆ ಆಟದ ಒಂದು ಪ್ರಕಾರ ಕೂಡ ಇದೆ. ಅವರು ಸಹಿತ ಒಂದು 300-400 ವರ್ಷದಿಂದನೂ ಈ ಒಂದು ಗೊಂಬೆಗಳನ್ನು ಆಡಿಸ್ಕೊಂಡು ಬರ್ತಾ ಇದ್ದಾರೆ. ಅದೇ ಗೊಂಬೆಗಳು ಸಹಿತ ಇದೆ. ಅದೇ ರೀತಿಯ ನಮ್ಮನೆ ಗೊಂಬೆಗಳು ಸಹಿತ ಒಂದು 200 ವರ್ಷದಿಂದನೂ ನಾವು ಗೊಂಬೆ ಆಟವನ್ನು ಆಡಿಸ್ಕೊಂಡು ಬರ್ತಾ ಇದ್ದೇವೆ. ಈ ಪ್ರಕಾರದಲ್ಲಿ ನಾನು ಸಣ್ಣ ಒಂದು ರಂಗೋಲಿ ಕಲಾವಿದನಾಗಿದ್ದೆ, ಸೆಟ್ ವರ್ಕ್ ಆರ್ಟಿಸ್ಟ್ ಆಗಿದ್ದೆ. ಮೈಸೂರಿನಲ್ಲಿ ನನಗೆ ಚಿಕ್ಕ ವಯಸ್ಸಿಂದನೂ ಈ ಗೊಂಬೆ ಆಟ ಕಲಿಬೇಕು ಅನ್ನೋದೊಂದು ಉದ್ದೇಶ ಇತ್ತು. ಕಲ್ತ್ಕೊಳ್ಳೋಕೆ ಅವಕಾಶಗಳಾಗಿರಲಿಲ್ಲ. ಕಾಲಕ್ರಮಗಳು, ನಮ್ಮ ಒಂದು ಜೀವನದ ಶೈಲಿ, ನಮ್ಮ ಆಸೆಗಳು, ಆಕಾಂಕ್ಷೆಗಳು ಬೇರೆ ಬೇರೆಯ ಅನುಕೂಲತೆಗೆ ತಕ್ಕ ಹಾಗೆ 2018ನೇ ಇಸ್ವಿನಲ್ಲಿ ನಮ್ಮ ಗುರುಗಳಾದಂಥ MR ರಂಗನಾಥರಾವ್ ಅವರು ಸರಿಸುಮಾರು ಒಂದು 8 ಟೀಮ್ನ ಮಾಡಿದ್ದಾರೆ ಇಡೀ ಕರ್ನಾಟಕದಲ್ಲಿ. ಅದರೊಳಗೆ ನನಗೂ ಒಂದು ಮೈಸೂರಿನಲ್ಲಿ ಬಂದು ನನ್ನ ಜೊತೆಯಲ್ಲೇ ಇದ್ದು ಒಂದು 2 ವರ್ಷ ಒಂದು ಟೀಮ್ ಮಾಡಿ ನಾವು 4-5 ಜನಕ್ಕೆ ಒಂದು 10 ಜನಕ್ಕೆ ಹೇಳಿಕೊಟ್ರು ನಮಗವರು. ಅದನ್ನು ಹೇಳಿಕೊಟ್ಟು ನಾವು ಇವಾಗ ಗೊಂಬೆ ಆಟ ಈಗ ಆಡಿಸ್ತಾ ಇದ್ದೇವೆ. ಇಷ್ಟು ದಿವಸ ನಾವು ಪ್ರದರ್ಶನಗಳನ್ನು ಕೊಡ್ತಾ ಇದ್ವಿ. ವೀಕೆಂಡಲ್ಲಿ ನಾವು JC ನಗರದಲ್ಲಿ ಪ್ರದರ್ಶನ ಕೊಡ್ತಾ ಇದ್ವಿ. ಈಗ ಒಂದು ಮೈಸೂರಿನಲ್ಲಿ ಒಂದು ಸಾಂಸ್ಕೃತಿಕ ನಗರ ಆದ್ದರಿಂದ ಇದಕ್ಕೆ ಗೊಂಬೆ ಆಟಕ್ಕೆ ಒಂದು ಸ್ಟೇಜ್ ಕೊಡಬೇಕು. ನಮ್ಮದು ಒಂದೇ ಗೊಂಬೆ ಆಟ ಅಂತಲ್ಲ, ಯಾವುದೇ ಗೊಂಬೆಗಳು ಬಂದರೂ ಇಲ್ಲಿ ಗೊಂಬೆ ಆಡೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಮ್ಮ ಒಂದು ಉದ್ದೇಶ ಇಟ್ಕೊಂಡು ಇದು ರಾಮ್ಸನ್ಸ್ ಕಲಾ ಪ್ರತಿಷ್ಠಾನ ಮತ್ತು ಕಲಾದೇವಿ ಡಾಲ್ಸ್ ಮ್ಯೂಸಿಯಂ ಅಂತ, ಅದು ಭಾರತದ ಅಂದರೆ ಸೌತ್ ಇಂಡಿಯಾದ ಮೊದಲನೇ ಡಾಲ್ಸ್ ಮ್ಯೂಸಿಯಂ ಪಕ್ಕದಲ್ಲೇ ಇದೆ. ಗೊತ್ತಾಯ್ತಾ? ಆ ಡಾಲ್ಸ್ ಮ್ಯೂಸಿಯಂ ಅವರ ಒಂದು ಸಹಕಾರದೊಂದಿಗೆ, ಅವರ ಒಂದು ಉತ್ತೇಜನದೊಂದಿಗೆ ನಾವು ಈ ಗೊಂಬೆ ಆಟಕ್ಕೆ ಒಂದು ಜಾಗವನ್ನು ಮಾಡಿದ್ದೇವೆ. ಎಲ್ಲ ಅವರು ಸಹಿತ ನಮಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ನಾವು ಇಲ್ಲಿ ಮಾಡಿ ನಿಮಗೆ ಈ ಕಲೆಯನ್ನು ಉಳಿಸಿ ಅಂತ ಹೇಳಿ ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಓಕೆ, ಇನ್ನು ಶ್ರೀಕಾಂತ್ ಸರ್ಗೆ ಇಂಟ್ರೆಸ್ಟ್ ಬಂತು ಅಂತ ಹೇಳಿದ್ರಿ ಈ ಒಂದು ಕಲೆ, ಅದು ಹೆಂಗೆ ಮೂಲತಃ ಫ್ಯಾಮಿಲಿಯಲ್ಲಿ ಇದ್ದಿದ್ರಿಂದ ಬಂತಾ, ಇಲ್ಲ ಇದನ್ನು ನೋಡ್ತಾ ಇಲ್ಲ ನಾನು ಕಲಿಬೇಕು ಅಂತ ಬಂತಾ, ಅಥವಾ ನಿಮ್ಮಲ್ಲೇ ಒಂದು ಆರ್ಟಿಸ್ಟ್ ಇದ್ದಿದ್ರಿಂದ ಈ ಒಂದು ಕಲೆ? ಅಲ್ಲ, ನನಗೆ ದೇವಸ್ಥಾನದಲ್ಲಿ ಅಲಂಕಾರ ಮಾಡೋದು, ದೇವರಿಗೆ ಅಲಂಕಾರ ಮಾಡೋದು, ಇದು ನನಗೆ ಮುಂಚಿಂದನೂ ಕರಗತವಾಗಿರ್ತಕ್ಕಂಥದ್ದು, ನಾ ಕೆಲಸ ಮಾಡ್ತಕ್ಕಂಥದ್ದು. ಓಕೆ. ಆದರೆ ನಾನು ನನ್ನ ಚಿಕ್ಕ ವಯಸ್ಸಲ್ಲಿ ನಾನು 82ನೇ ಇಸ್ವಿನಲ್ಲಿ ನಾನು ಗೊಂಬೆ ಆಟ ನೋಡಿದ್ದು. ಆಮೇಲೆ ನಾನು ಗೊಂಬೆ ಆಟ ನಾನೇ ನೋಡಿರಲಿಲ್ಲ. ನಮ್ಮ ಸ್ಕೂಲಲ್ಲೆಲ್ಲ ಯಾವಾಗಲೂ ಒಂದು ಶಾಡೋ ಪಪೆಟ್ಸು ಆ ಥರ ಪಪೆಟ್ಸ್ ಕರ್ಸೋರು ನೋಡೋರು. ಈ ಗೊಂಬೆ ಆಟನೇ ನಾನೇ ನೋಡಿರಲಿಲ್ಲ. ಓಕೆ. ನಾನು 2014ನೇ ಇಸ್ವಿನಲ್ಲಿ ನಮ್ಮದು ಒಂದು ಫ್ಯಾಮಿಲಿ ಒಂದು ಗೆಟ್ ಟುಗೆದರ್ ಆಯಿತು. ಓಕೆ. ಆವಾಗ ನಮ್ಮ ತಾತ ಅವರು ಗೊಂಬೆ ಆಡಿಸಿದ್ರು.
ನನಗೆ ಗೊಂಬೆ ಆಟ ಆಡಿಸ್ಬೇಕು ಅನ್ನೋದು ತುಂಬ ಮೊದಲಿಂದನೂ ಆಸೆ ಇತ್ತು. ಗೊಂಬೆ ಆಟ ಕಲ್ತ್ಕೋಬೇಕು ಅಂತ. ಯಾಕಂದರೆ ಫ್ಯಾಮಿಲಿನಲ್ಲಿ ಇರೋದ್ರಿಂದ ನಾನು ಆದರೂ ಫ್ಯಾಮಿಲಿನಲ್ಲಿ ಇದ್ರೂ ನಾನು ಗೊಂಬೆ ಆಟ ನೋಡೋಕ್ಕಾಗಿರಲಿಲ್ಲ. ಯಾಕೆಂದರೆ ನಾನು ನನ್ನ ಕೆಲಸಗಳು, ನನ್ನ ಹವ್ಯಾಸ, ನನ್ನ ಕೆಲಸ ಇದಕ್ಕೆ ನಾನು ತೊಡ್ಕೊಂಡ್ಬಿಟ್ಟಿದ್ದೆ. ತಿರ್ಗಾ ನಾನು ಗೊಂಬೆ ನಾನು ಸರಿಸುಮಾರು 1982ನೇ ಇಸ್ವಿನಲ್ಲಿ ಗೊಂಬೆ ನೋಡಿದ್ದಕ್ಕೆ ನಾನು ಪುನಃ ಗೊಂಬೆ ನೋಡಿದ್ದೆ 2014ನೇ ಇಸ್ವಿನಲ್ಲಿ. ಅಲ್ಲಿ ತನಕ ನಾನು ಗೊಂಬೆನೇ ನೋಡಿರಲಿಲ್ಲ, ಅಂದರೆ ಗೊಂಬೆ ಆಟ ಕೂಡ ನೋಡಿರಲಿಲ್ಲ. ನಮ್ಮ ಗೊಂಬೆಗಳನ್ನು ಕೂಡ ನಾವು ನೋಡೋಕ್ಕೆ ಆಗಿರಲಿಲ್ಲ. ಸರಿ, ಹಾಗಾಗಿ ಆಮೇಲೆ ಏನಾಯಿತು, ನಮ್ಮ ತಾತ ಅವರ ಗೊಂಬೆ ಆಟ ನೋಡಿದ್ಮೇಲೆ ನನಗೂ ಹೇಳ್ಕೊಡಿ ಅಂತ ಸುಮ್ಮನೆ ಕೇಳಿದೆ ನಮ್ಮ ತಾತ ಅವರನ್ನು. ಅವರು 2016ನೇ ಇಸ್ವಿನಲ್ಲಿ ನನಗೊಂದು ಸೆಟ್ ಗೊಂಬೆ ಕೊಟ್ಟರು. ಹೋಗೋ ಆಡ್ಸೋಕೊಳ್ಳೋ ಹೋಗೋ ಅಂತ ಕೊಟ್ಬಿಟ್ರು. ಯಾವ್ದು ಕೊಟ್ಟರು? ಯಾವ ಪ್ರಸಂಗದ ಗೊಂಬೆ? ನಮ್ಮಲ್ಲಿ ಶ್ರೀಕೃಷ್ಣ ಪಾರಿಜಾತ, ಶ್ರೀಕೃಷ್ಣ ತುಲಾಭಾರನೇ ನಮ್ಮಲ್ಲಿ ಪ್ರಸಂಗಕ್ಕೆ ಮುಖ್ಯವಾದದ್ದು. ಯಾಕಂದರೆ ನಮ್ಮಲ್ಲಿ ಸತ್ಯಭಾಮೆಯೇ ಮುಖ್ಯ, ನಮ್ಮ ಮನೆಯ ದೇವತೆ ಅಂತ ನಾವು ಕರೆಯೋದು. ಹಾಗಾಗಿ ಸತ್ಯಭಾಮೆಯೇ ಮುಖ್ಯ. ನಮ್ಮಲ್ಲಿ ಇದು ಕೃಷ್ಣನ ಕಥೆಗಳನ್ನೇ ಹೇಳ್ಕೊಂಡು ಬರ್ತಕ್ಕಂಥದ್ದು, ಭಾಗವತದ ಕಥೆಗಳನ್ನೇ ನಾವು ಸಾಮಾನ್ಯ ಜಾಸ್ತಿಯಾಗಿ ಹೇಳ್ತಕ್ಕಂಥದ್ದು. ಈ ಭಾಗವತದ ಕಥೆಗಳಲ್ಲಿ ಶ್ರೀಕೃಷ್ಣ ಪಾರಿಜಾತ, ಶ್ರೀಕೃಷ್ಣ ತುಲಾಭಾರ, ನರಕಾಸುರ ವಧೆ, ಹೀಗೆ ಕೃಷ್ಣನ ಲೀಲೆಗಳನ್ನು ಹೇಳ್ತಕ್ಕಂಥ ಕಥೆಗಳೇ ನಮ್ಮ ಹತ್ರ ಜಾಸ್ತಿ ಇರೋದು. ರಾಮಾಯಣದ ಕಥೆಗಳು ಇದೆ ನಮ್ಮಲ್ಲಿ, ಹನುಮದ್ ವಿಲಾಸ ಅಂತ ಇದೆ, ರಾಜಸೂಯ ಯಾಗ ಮಹಾಭಾರತದ ಕಥೆ ಇದೆ. ಆಮೇಲೆ ಅದಾದಮೇಲೆ ಗಿರಿಜಾ ಕಲ್ಯಾಣ ಅಂತ ಹೇಳಿ ಈಶ್ವರನಿಗೆ ಸಂಬಂಧಪಟ್ಟ ಕಥೆಗಳನ್ನಿದೆ. ಹೀಗೆ ನಮ್ಮ ತಾತ ಅವರು ತುಂಬ ಕಥೆಗಳನ್ನು ಅದಕ್ಕೆ ನಮಗೆ 1-2 ಕಥೆಗಳನ್ನು ಕೊಟ್ಟರು. ಕೊಟ್ಟ ಮೇಲೆ ಇಡೀ ತುಂಬ ಭಾರ ತಲೆನೋವು. ಇದು ಒಂದು ಗೊಂಬೆ ಸುಮಾರು 7-8 kg ಇರುತ್ತೆ. ಆ ಗೊಂಬೆಗಳು ತುಂಬ ಹೊತ್ತು ಇಲ್ಲ, ಇಡೀ ಗೊಂಬೆಗಳನ್ನೆಲ್ಲದುವೆ ಎಲ್ಲರೂ ನೋಡಲಿ. ಸರಿ, ಹಾಗಾಗಿ ಕೇಳಿದೆ. ಅವರು ನಮ್ಮ ತಾತ ಕೂಡ ಬ್ಯುಸಿ ಇದ್ದರು. ಆಮೇಲೆ 2018ನೇ ಇಸ್ವಿಗೆ ನನಗೆ 16ನೇ ಇಸ್ವಿಲಿ ಗೊಂಬೆ ಕೊಟ್ಟರು. ನನಗೆ ಕಲ್ತ್ಕೊಳ್ಳೋಕೆ ಗೊತ್ತಾಗಲಿಲ್ಲ. ಯಾಕೆ ಅಂತಂದರೆ ಗುರು ಬೇಕೇ ಬೇಕು. ಜೊತೆಗೆ ಪ್ರಯತ್ನ ಎಷ್ಟೇ ನಮಗೆ ಗೊತ್ತಿರಬಹುದು, ನಾನು ಅದನ್ನು ಪ್ರಯತ್ನ ಮಾಡೋಕ್ಕಾಗಿರಲಿಲ್ಲ. ಆಮೇಲೆ ನಾನು ಮೈಸೂರಿನಲ್ಲಿ ನನಗೆ ಗೊತ್ತಿರೋ ಸ್ನೇಹಿತರನ್ನೆಲ್ಲ ತಂಡ ಕಟ್ಟೋಣ ಫಸ್ಟು ಅಂಥೇಳಿ ತುಂಬ ಕೇಳಿದೆ. 2018ನೇ ಇಸ್ವಿ ತನಕ ನನಗೂ ತಂಡ ಕಟ್ಟೋಕ್ಕೆ ಆಗಲೇ ಇಲ್ಲ. ಯಾರು ನನ್ನ ಜೊತೆಗೆ ಬರಲಿಲ್ಲ. ಗೊಂಬೆ ಇದೆ, ಆಸಕ್ತಿ ಇದೆ. ನಮ್ಮ ತಾತ ಕಥೆನೂ ಕೊಟ್ಬಿಟ್ಟಿದ್ದಾರೆ. ಅವ್ರು ಅವಾಗ್ಲೇ ಎಲ್ಲ ರೆಕಾರ್ಡೆಡ್ ಕಥೆನೇ ನಾವು ಇವಾಗಲೂ ಮಾಡ್ತಾ ಇರೋದು. ಆ ಕಥೆ ಎಲ್ಲ ಕೊಟ್ಬಿಟ್ಟಿದ್ರು. ನಮ್ಮ ಮೈಸೂರಿನಲ್ಲಿ ನನ್ನ ಸ್ನೇಹಿತರನ್ನ ತುಂಬ ಜನನ ಕರೆದೆ, ಬನ್ನಿ ಗೊಂಬೆ ಆಟ ಆಡ್ಸೋಣ, ಒಂದು ಗ್ರೂಪ್ ಮಾಡೋಣ ಅಂತ. ಯಾರೂ ಬರಲಿಲ್ಲ. ಅದು ಒಂದು ಅವಕಾಶಗಳೇ ಆಗಲಿಲ್ಲ. ಕಡೆಗೆ ನಮ್ಮ ತಾತ ಅವರನ್ನು ನಾನು ಅಪ್ರೋಚ್ ಮಾಡಿ, ಅವರು ಸ್ವಲ್ಪ ಅವ್ರಿಗೆ ಅವಾಗಲೇ 85 ವರ್ಷ ಆಗೋಗಿತ್ತು. ಅವ್ರನ್ನ ಕೇಳಿಕೊಂಡೆ, ಬನ್ನಿ ನನ್ನ ಜೊತೆ ಇರಿ ಅಂತ. ಅವರು ಸ್ವಲ್ಪ ಫ್ರೀ ಬರ್ಡ್. ಅವರು ಕಲಾವಿದರಾದ್ರೂ ತುಂಬ ಫ್ರೀ ಬರ್ಡು. ಅವರು ಎಲ್ಲರ ಜೊತೆನೂ ತುಂಬ ಮಿಂಗಲ್ ಆಗೋರು, ಬೆರೆಯೋರು, ಎಲ್ಲ ಮಾಡೋರು. ಅವ್ರ ಮಕ್ಕಳು ಅವ್ರನ್ನ ಅದೇ ರೀತಿಯೇ ಚೆನ್ನಾಗಿ ಇಟ್ಕೊಂಡಿದ್ರು. ಬನ್ನಿ ನನ್ನ ಜೊತೆ ಅಂತ. ಅವರು ನನ್ನ ಒಂದು ಒಳ್ಳೆಯತನಕ್ಕೋ ಅಥವಾ ನನ್ನ ಒಳ್ಳೆಯದಕ್ಕೋ ಗೊತ್ತಿಲ್ಲ, ನನ್ನ ಜೊತೆ 2 ವರ್ಷ ಇದ್ದು ಗೊಂಬೆ ಆಟ ಹೇಳ್ಕೊಟ್ರು. ಕಡೆ ಅವರ ಕಲಾವಧಿನಲ್ಲಿ 2 ವರ್ಷ ಇದ್ದು ಗೊಂಬೆ ಆಟ ಹೇಳ್ಕೊಟ್ರು. ಆ ಸಮಯದಲ್ಲಿ ನಾವು ಈ ಸೆಟ್ ವರ್ಕು ಈ ಥರದ್ದೆಲ್ಲ ಕೆಲಸಗಳು ಮಾಡ್ತಿದ್ವಿ. ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಂಥವ್ರನ್ನ, ನಮ್ಮ ಸ್ನೇಹಿತರುಗಳನ್ನೇ ಅವ್ರನ್ನೇ ಕೇಳಿಕೊಂಡು ಬಂದರು ಗೊಂಬೆ ಆಟ ಆಡ್ಸೋಣ ಅಂಥೇಳಿ. ಸೊ ಒಂಥರ ಇದು ಖುಷಿಗೆ ಶುರು ಮಾಡಿದ್ವಿ ನಾವು. ಅದು ಶುರು ಮಾಡಿ ಕಡೆಗೆ ಒಂದು ಹಂತಕ್ಕೆ ಬೆಳೀತು. ಕಡೆಗೆ ನಮ್ಮ ತಾತ ನಮಗೆ 2 ವರ್ಷ ಬಂದು ಗೊಂಬೆ 1 ವರ್ಷ ಹೇಳಿಕೊಟ್ಟು ಬಹುರೂಪಿನಲ್ಲಿ ಫಸ್ಟ್ ಶೋ ನಮಗೆ ಕೊಡಿಸಿದ್ರು ಅವರು. ಭಾಗೀರಥಿ ಬಾಯಿ ಕದಮ್ ಅಂತ ಹೇಳಿ ಬಹುರೂಪಿನಲ್ಲಿ ಡೈರೆಕ್ಟರ್, ಇವರು ರಂಗಾಯಣದಲ್ಲಿ ಡೈರೆಕ್ಟ್ ಆಗಿದ್ರು ಮೇಡಮು. ಅವರು ಗೊಂಬೆಗಳನ್ನು ನೋಡಿದ ತಕ್ಷಣ, ಇಲ್ಲ ಇದು ನೀವು ಮಾಡಿಸ್ಬೇಕು, ನೀವು ಆಳ್ತ ಕಳೆದೋಗ್ತಾ ಇದೆಲ್ಲ ಹೊಟ್ಟೋಗ್ಬಿಡ್ತಾ ಇದೆ ಇದು ಅಂಥೇಳಿ ರಂಗಾಯಣದಲ್ಲಿ ಮೊದಲನೇ ನಮಗೆ ಶೋ ಕೊಟ್ಟರು. ನಾವು ಮೊದಲನೇ ಶೋ ಮಾಡಿದ್ದೆ ಸಂಕ್ರಾಂತಿ ದಿವಸ ನಮ್ಮ ಮೈಸೂರು ಪಪೆಟ್ ಥಿಯೇಟರ್ ಅಂತ. ಇನ್ನೂ ಅವಾಗ ನಾವು ಹುಟ್ಕೊಂಡೇ ಇರಲಿಲ್ಲ ಅದು. ಸರಿ, ನಾಮಕರಣ ಆಮೇಲೆ ಅದಾದಮೇಲೆ ನಮ್ಮ ತಾತನ್ನ ಕೇಳಿದೆ ಕೂತ್ಕೊಂಡು, ಏನು ಮಾಡೋದು, ಈಗ ಗೊಂಬೆ ಆಟ ಏನೋ ಆಡಿಸ್ಬಿಟ್ರಿ, ನೀವು ಹೇಳ್ಕೊಟ್ಬಿಟ್ರಿ, ಮುಂದಕ್ಕೆ ಏನು ಮಾಡಲಿ? ಅವ್ರು ಹೇಳಿದ್ರು, ಕಲ್ಕತ್ತಾದಲ್ಲಿ ಮೈಸೂರು ಪಪೆಟ್ ಥಿಯೇಟ್ರ್ ಇದೆ, ಇನ್ನು ಬಾಂಬೆನಲ್ಲಿ ಒಂದು ಪಪೆಟ್ ಥಿಯೇಟ್ರ್ ಇಲ್ಲ ಎಲ್ಲೂ.
ಮೆಟ್ರೋಪಾಲಿಟನ್ ಸಿಟಿನಲ್ಲಿ ಹೆಚ್ಚು ಪಪೆಟ್ ಥಿಯೇಟರ್ಸ್ ಅಂತ ಯಾವುದು ಇಲ್ಲ ಮೈಸೂರು ಇದರೊಳಗೆ. ಡೆಲ್ಲಿನಲ್ಲಿ ಪಪೆಟ್ ಥಿಯೇಟ್ರ್ ಇದೆ. ರಾಜಸ್ಥಾನದಲ್ಲಿ ಪಪೆಟ್ ಥಿಯೇಟರ್ಸು ಅವರು ಮನೆಗಳಲ್ಲೂ ಹಳ್ಳಿಗಳಲ್ಲೂ ಇದೆ. ಅವ್ರು ಇವತ್ತಿಗೂ ಒಂದು ಕಟ್ಪುತ್ಲಿ ಕಾಲೋನೀಸ್ ಅಂತ ಇದೆ, ಅವರು ಮಾಡ್ಕೊಂಡು ಬಂದಿದ್ದಾರೆ. ಕರ್ನಾಟಕದಲ್ಲಿಲ್ಲೂ ಪಪೆಟ್ ಥಿಯೇಟ್ರ್ ಇಲ್ಲ, ಮೈಸೂರು ಪಪೆಟ್ ಥಿಯೇಟ್ರ್ ಮಾಡು ಅಂತ ಹೇಳಿ ನಮ್ಮ ತಾತ ಹೀಗೆ ಕೂತಾಗ ಹೇಳಿದ್ರು. ಅವರ ಒಂದು ಆಸೆ, ಅವರ ಒಂದು ಆಶೀರ್ವಾದ ನಮ್ಗೆ ಇವತ್ತಿನ ದಿವಸ ನಾವು ಪಪೆಟ್ ಥಿಯೇಟ್ರ್ ಮಾಡಿದ್ದೀವಿ. ಅವರಿದ್ದಾಗಲೇ ನಾವು ಒಂದು ಆಸೆ ಇದು ಮಾಡಬೇಕು ದೊಡ್ಡದಾಗಿ ಅಂತ ಅನುಕೂಲ ಅಂದ್ಕೊಂಡಿದ್ವಿ, ಆಗಿರಲಿಲ್ಲ. ಈಗ ಮಾಡ್ತಾ ಇದ್ದೀವಿ. ಸೊ ಹೀಗೆ ಶುರುವಾಯಿತು ಮೈಸೂರು ಪಪೆಟ್ ಥಿಯೇಟರ್. ಸೊ ಪ್ರಾರಂಭದಿಂದ ಇಷ್ಟೆಲ್ಲ ಒಂದು ಎಕ್ಸ್ಪೀರಿಯನ್ಸನ್ನು ಪಡ್ಕೊಂಡು ಬಂದಂಥವರು ಇವತ್ತು ಅವರದೇ ಆದಂಥ ಸ್ವಂತ ಥಿಯೇಟರನ್ನು ಮಾಡಿ ಇವತ್ತು ಜನಕ್ಕೆ, ಎಷ್ಟೋ ಜನಕ್ಕೆ, ಅದರಲ್ಲೂ ಜನಕ್ಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವಾಗಿನ ಮಕ್ಕಳಿಗೆ ಈ ಥರದ್ದು ಒಂದು ಆಟ ಇದೆ ಅಂತ ಗೊತ್ತೇ ಇಲ್ಲ. ಯಾಕಂದರೆ ಮೊಬೈಲ್ನಲ್ಲಿ ಯಾವ ಗೇಮ್ ಬೇಕು ಹೇಳಿ ಎಲ್ಲ ಗೇಮು ಓಪನ್ ಮಾಡ್ತಾರೆ, ಆಡ್ತಾರೆ. ಆದರೆ ಈ ಥರದ್ದೊಂದು ಶೋ ಇದೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ.